ಏನು ಕಬಿನಿಯಿಂದ ಪ್ರತಿದಿನ 1,500 2,000 ಕ್ಯೂಸೆಕ್ಸ್ ನೀರನ್ನ ಸುಭಾಷ್ ಪವರ್ ಕಾರ್ಪೊರೇಷನ್ ಮುಖಾಂತರ ಒಳಗೆ ನೀರು ಬಿಡ್ತಾ ಇದ್ದಾರೆ. ಬಲ್ಲಂಡೆ ಕಾಲುವೆಗೆ ನೀರು ಬಿಟ್ಟಿದ್ರೆ ಜಮೀನುಗಳಿಗೂ ಆಗಿ ಕೆರೆಗಳು ತುಂಬಿಸಿ ಒಳಗೆ ನೀರು ಬಿಡ್ಬೋದಾಗಿತ್ತು. ಈಗ ಸುಭಾಷ್ ಪವರ್ ಕಾರ್ಪೊರೇಷನ್ ಅವರ ಎಂಜಲ್ ಕಾಸಿಗೆ ಕೈ ಒಡ್ಕೊಂಡು ಅಧಿಕಾರಿಗಳು ಮತ್ತು ರಾಜಕಾರಣಿಗಳು ಇವತ್ತು 1,500 2,000 ಕ್ಯೂಸೆಕ್ಸ್ ನೀರನ್ನ ಸುಭಾಷ್ ಪವರ್ ಕಾರ್ಪೊರೇಷನ್ ಮುಖಾಂತರ ಒಳಗೆ ಬಿಡ್ತಾರೆ. ಇದು ಯಾವ ಥರ ಏಡಿತನ, ಯಾವ ಥರ ರಾಜಕೀಯ ಇದು? ಜನಗಳಿಗೆ ಯಾವುದೋ ಒಂದು 3,000-4,000 ಎಕರೆಗೆ ನೀರು ಕೊಟ್ಬಿಟ್ಟು ನಾವು ನೀರು ಬಿಡ್ತಾ ಇದ್ದೀವಿ ಅಂತಾರೆ. ಏನು ಅವಿವೇಕಿ ಇಂಜಿನಿಯರ್ಗಳೇ, ಬಲದಂಡೆ ಕಾಲುವೆ ಮುಖಾಂತರ ಎಲ್ಲ ಕೆರೆ ಕಟ್ಟೆಗಳಿಗೆ ನೀರು ತುಂಬೋದು. ಬೇಸಿಗೆಯಲ್ಲಿ ಕುಡಿಯೋಕ್ಕೆ ನೀರಿಲ್ಲ, ದನ ಕರುಗಳ ನೀರಿಲ್ಲ ಅಂತ ನಾವು ಸಾಯ್ತಾ ಇದ್ದೀವಿ. ನೀವು ಯಾವನೋ ಆ ಗ್ರೂಪ್ನವ್ರಿಗೆ ದುಡ್ಡು ಇಸ್ಕೊಂಡು ಅವನು ಲಾಭ ಮಾಡ್ಕೊಡ್ತಿರಲ್ಲ. ನೀವು ಈಗಾಗಲೇ ಅವನು ತನ್ನ ಹೆಸರಿಗೆ ಖಾತೆ ಮಾಡಿಸ್ಕೊಂಡಿದ್ದ, ಅದ್ರ ಮೇಲೆ ಲೋನ್ ತಗೊಂಡಿದ್ದ. ನಾವೇ ಹೋರಾಟ ಮಾಡಿ ಆ ಜಮೀನು ವಾಪಸ್ ಕೊಡ್ತೀವಿ, ಲೋನು ಕಟ್ತೀವಿ. ಹಾಗಾಗಿ ನೀವು ಇದಾದರೆ ನಾವು ಸುಭಾಷ್ ಕಾರ್ಪೊರೇಷನ್ ಮುತ್ತಿಗೆ ಹಾಕಬೇಕಾಗುತ್ತೆ. ನಾನು ಇವತ್ತೇ ಹೇಳ್ತೀನಿ ಅಧಿಕಾರಿಗಳಿಗೆ, ಇವತ್ತು ನೀರಿಗೆ ಹಾಹಾಕಾರ ಉಂಟಾಗಿದೆ, ಜನ ಜಾನುವಾರುಗಳಿಗೆ ಆಹಾರ ಉಂಟಾಗಿದೆ. ಹಾಗಾಗಿ ಏನು ಬಲದಂಡೆ ಮೂಲಕ ನೀವು 1,500 ಕ್ಯೂಸೆಕ್ ನೀರು ಹರಿಸಿದ್ರೆ ರೈತರ ಜಮೀನುಗಳಿಗೂ ಆಗುತ್ತೆ, ಕೆರೆ ಕಟ್ಟೆಗಳಿಗೂ ಆಗುತ್ತೆ, ಕುಡಿಯೋ ನೀರು, ಅಂತರ್ಜಲ ಎಲ್ಲವೂ ಅಭಿವೃದ್ಧಿಯಾಗಿ. ಹಾಗಾಗಿ ಇವತ್ತೇ ನೀವು ನೀರನ್ನ ನಿಲ್ಲಿಸ್ಬೇಕು. ನಿಲ್ಲಿಸಿ ಬಲದಂಡೆ ಮೂಲಕ ನೀರು ಕೊಡಬೇಕು. ಸುಭಾಷ್ ಪವರ್ ಕಾರ್ಪೊರೇಷನ್ ನೀರು ಕೊಟ್ಟರೆ ನಾವು ಸುಮ್ಮನಾಗಲ್ಲ, ಅದನ್ನ ಧ್ವಂಸ ಮಾಡಬೇಕಾಯ್ತದೆ. ಎಲ್ಲರೂ ನೀವು ಕಣ್ಣು ಮುಚ್ಕೊಂಡು ಬೆಕ್ಕು ಹಾಲು ಕುಡಿದ್ರೆ ಗೊತ್ತಾಗಲ್ಲ ಅಂತಲ. ಇದಕ್ಕೆ ಒಬ್ಬರು MLAಗಳು ಮಾತಾಡ್ತಾ ಇಲ್ಲ, ಯಾರು ಈಗಾದರೆ ಬರದ ಪರಿಸ್ಥಿತಿಯನ್ನು, ಜನ ಜಾನುವಾರುಗಳಿಗೆ ಕುಡಿಯೋ ನೀರು ಏನಾಗ್ತಾ ಇದೆ, ಈಗಾಗಲೇ ಕೆರೆ ಕಟ್ಟೆಗಳಿಗೆ ನೀರು ತುಂಬಿಸಿ ಅಂತೀವಿ, ಆ ಕೆಲಸ ನ್ಯೂಸ್ ಮಾಡ್ತಾ ಇಲ್ಲ. ಚಾನಲ್ ಮುಖಾಂತರ ಬರೋ ಕೆರೆ ಕಟ್ಟೆಗಳಿಗೆ ನೀರು ತುಂಬಿಸ್ಬೋದು. ಹಾಗಾಗಿ ತಕ್ಷಣ ನೀವು ನೀರನ್ನ ಅವನಿಗೆ ಸ್ಟಾಪ್ ಮಾಡಬೇಕು, ಬಲದಂಡೆ ಮೂಲಕ ನೀರು ಕೊಡಬೇಕು, ಇಲ್ಲ ಅವರ ಉಗ್ರವಾದ ಹೋರಾಟ ಮಾಡಬೇಕಾಗುತ್ತೆ. ಹಾಗಾಗಿ ಸಂಬಂಧಪಟ್ಟ MLAಗಳು, ಸಂಬಂಧಪಟ್ಟ ಇಬ್ಬರು ಉಸ್ತುವಾರಿ ಸಚಿವರು ಇದ್ರ ಬಗ್ಗೆ ಮೌನ ವಹಿಸ್ತಾ ಇದ್ದಾರೆ. ಒಂದು SC ಮಾದೇವಪ್ಪ, ಒಂದು ನಮ್ಮ ಚಾಮರಾಜ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು. ಹೀಗಾಗಿ ಚಾಮರಾಜನಗರದಲ್ಲಿ ನೀರಿಗೆ ಹಾಹಾಕಾರ ಆಗಿದೆ. ತಕ್ಷಣ ನೀರು ಬೇಕು, ಇಲ್ಲಾಂದರೆ ಕೆಲವೇ ದಿನಗಳಲ್ಲಿ ನಾವು ಸುಭಾಷ್ ಪವರ್ ಕಾರ್ಪೊರೇಷನ್ ಮುತ್ತಿ ಹಾಕ್ತೀವಿ, ಇಲ್ಲ ರಸ್ತೆ ತಡೆ ಮೂಲಕ ನಾವು ಎಚ್ಚರಿಸ್ತೀವಿ. ಹಾಗಾಗಿ ಎಚ್ಚರಿಕೆ ಕೊಡ್ತಾ ಇದ್ದೀನಿ.